ನಿಮ್ಮ ಹೆಸರು ಹೇಳಿ, ಸ್ಟಾರ್ಟ್ ಮಾಡಿ ಸರ್. ಹೇಳಿ. ಓಕೆ ಸರ್. ನಾನು ಎಸ್ ತಾವಡೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ. ಕಲಬುರಗಿಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಡಿವೈಎಸ್ ಆದಂಥ ಅಮೃತ್ ಅಸ್ತಿಗಿ ಅವರನ್ನು ಅಮಾನತುಗೊಳಿಸೋದಕ್ಕಾಗಿ ಮತ್ತು ಟ್ರಾನ್ಸ್ಫರ್ ಮಾಡೋದಕ್ಕಾಗಿ ನಾವು ಖಂಡಿಸ್ತಾ ಇದ್ದೀವಿ. ನಾವು DC ಮೇಡಮ್ ಅವರಿಗೆ ಒಂದೇ ಹೇಳೋದೇನಂತಂದರೆ, ಅವ್ರು ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಪರಿಶೀಲನೆ ಮಾಡಬೇಕು. ಈಗಾಗಲೇ ತಾವು ಅಮಾನತು ಮಾಡಿ ಅವರನ್ನು ವರ್ಗಾವಣೆ ಮಾಡೋದಕ್ಕಾಗಿ ಈಗಾಗಲೇ KITಗೆ ಹೋಗ್ಬಿಟ್ಟು ಕೋರ್ಟಿಂದ ಅವರಿಗೆ ಮತ್ತೆ ಅವರ ಯಥಾಸ್ಥಿತಿ ಸ್ಥಳಕ್ಕೆ ನೀಡುವಂತೆ ಆದೇಶವನ್ನು ಹೊರಡಿಸಿದೆ. ಅದಕ್ಕಾಗಿ ನಾವು DC ಮೇಡಮ್ ಅವರಿಗಾಗಲಿ ಸರ್ಕಾರಕ್ಕೆ ಏನೀಗ ಆಪ್ತ ಕಾರ್ಯದರ್ಶಿಗಳೇನು ಅವರಿಗೆ ಸಸ್ಪೆಂಡ್ ಆರ್ಡರನ್ನು ಕಳಿಸಿದ್ದಾರೆ, ಅವರಿಗೂ ಕೂಡ ನಾವೇನು ಒತ್ತಾಯಿಸ್ತಾ ಇದ್ದೀವಿ ಅಂತಂದರೆ, ಅವ್ರದ್ದು ಏನಿದೆ ಪರಿಶೀಲನೆ ಮಾಡಿ, ಏನೂ ಇಲ್ಲದೆ ಅವರಿಗೆ ಹರೆಸ್ಮೆಂಟ್ ಮಾಡ್ತಕ್ಕಂಥ ಒಬ್ಬ ದಲಿತ ಆಫೀಸರ್ ಮೇಲೆ ಈ ಒತ್ತಾಯ ಮಾಡ್ತಕ್ಕಂಥ ತಪ್ಪಾಗುತ್ತೆ ಅಂಥೇಳಿ ಅವರನ್ನು ನ್ಯಾಯ ದೊರಕಿಸ್ಕೊಡ್ಬೇಕು. ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವ ಕೆಲಸದಲ್ಲಿದ್ದಾರೆ, ಅದೇ ಕೆಲಸಕ್ಕೆ ಮುಂದುವರಿಯಂತೆ ತಾವೆಲ್ಲರೂ ಇದಕ್ಕೆ ಪರಿಶೀಲನೆ ಮಾಡಿ ಅವರನ್ನು ಆ ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕಾಗಿ ನಾನು ವಿನಂತಿಸ್ತೇನೆ. ಸರ್, 10ನೇ ತಾರೀಕು ಕೋರ್ಟ್ ಆದೇಶ ಆಗಿದೆ ಮತ್ತು 10ನೇ ತಾರೀಕು ಅವರಿಗೆ ವರ್ಗಾವಣೆ ಲೆಟರ್ ಯಾವ ರೀತಿ ಆಧಾರ ಮೇಲೆ ಕೊಟ್ಟಿದ್ದಾರೆ? ಇಲ್ಲ, ಅವರಿಗೆ ಕೋರ್ಟಿಂದ 16ನೇ ತಾರೀಕು ಅವರಿಗೆ ಆಲ್ರೆಡಿ ಅವರು ಯಥಾಸ್ಥಿತಿ ಇದರಲ್ಲಿ ನೌಕರಿ ಮಾಡ್ತಾಯಿದ್ರು, ಡಿಸ್ಟ್ರಿಕ್ಟ್ ಯೂತ್ ಸರ್ವಿಸ್ ಆಫೀಸ್ ಕಲಬುರಗಿಯಲ್ಲಿ. ಅದೇ ಸ್ಥಳಕ್ಕೆ ಅವ್ರು ಹೋಗ್ಬಿಟ್ಟು ಜಾಯಿನ್ ಆಗೋಕ್ಕೆ ಆದೇಶ ಹೊರಡಿಸ್ತಾರೆ. ಅದು ಹೇಗೆ ಅಲ್ಲಿಂದ ಸರ್ಕಾರದಿಂದ ಮತ್ತೆ ಅದನ್ನು ಅದೇ ಮ್ಯಾಟ್ರ್ ಮೇಲೆ ಅವರನ್ನು ಅಮಾನತುಗೊಳಿಸ್ತಾರೆ. ಇದು ದೊಡ್ಡ ತಪ್ಪಾದಂಥ ಇದು ದುರಂತ. ಇದು ಅದು ಅಲ್ಲಿವರೆಗೂ ಅವ್ರಿಗೆ ಹೇಗೆ ತಲುಪುತ್ತೆ, ಅವರೇನು ಯಾರು ಒತ್ತಾಯ ಮಾಡ್ತಾ ಇದ್ದಾರೆ, ದಯಮಾಡಿ ನಾವು ಇನ್ನೊಬ್ಬರ ಮಾತನ್ನು ಕೇಳಿಬಿಟ್ಟು ಅವರನ್ನು ಹರೆಸ್ಮೆಂಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಗ್ತಾ ಇದ್ದಾವೆ. ದಯಮಾಡಿ ನಾವೆಲ್ಲರಿಗೂ ಏನು ಒತ್ತಾಯಿಸ್ತೀವಿ ಅಂತಂದರೆ, ಯಾರೂ ಇದನ್ನು ಹರೆಸ್ಮೆಂಟ್ ಮಾಡುವಂಥ ಕೆಲಸಗಳನ್ನು ಮಾಡಬೇಡಿ. ದಯಮಾಡಿ ಅವರನ್ನು ಡಿಸ್ಟರ್ಬ್ ಮಾಡಬೇಡಿ. ದಯಮಾಡಿ ಅವರನ್ನು ಎಲ್ಲಿ ಅವರ ಸ್ಥಳವನ್ನು ನೇಮಕ ಕೋರ್ಟಿಂದ ಆದೇಶ ಮಾಡಿದಾರೋ ಅದೇ ಅವರ ಕೆಲಸಕ್ಕೆ ಜಾಯಿನ್ ಆಗುವಂತೆ ತಾವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ವಿನಂತಿಸ್ತೀನಿ. ಸರ್, ತಮ್ಮ ಉದ್ದೇಶ ಚೀಫ್ ಸೆಕ್ರೆಟರಿ ಕೊಟ್ಟಿರ್ತಾರೆ. ಚೀಫ್ ಸೆಕ್ರೆಟರಿ ಅವರು ಅವ್ರ ಪೇಮೆಂಟ್ ಅವ್ರು ಮಾಡಬೇಕು. ಅವ್ರ ಕೈಯಲ್ಲಿ ಏನಿಲ್ಲವಲ್ಲ. ಈಗ ಆಯ್ತಪ್ಪ, ಡಿಸ್ಟ್ರಿಕ್ಟ್ ಯೂತ್ ಸರ್ವಿಸ್ ಆಫೀಸರಿಗೆ ಪವರ್ ಕೊಟ್ಟಿದ್ರಿ ಅಂದರೆ ನೀವೇ ಪೇಮೆಂಟ್ ಮಾಡಿ ಅಂತಂದ್ರೆ ಅವ್ರು ಖಜಾಂಚಿಯಿಂದ ತೆಗೆದುಕೊಡ್ತಿದ್ರು. ಅವ್ರು ಏನೇ ಮಾಡಬೇಕಾದ್ರೂ ಚೀಫ್ ಸೆಕ್ರೆಟರಿ ಅವ್ರ ಕೈಯಲ್ಲಿ ಇರುತ್ತೆ. ಅವ್ರು ಚೀಫ್ ಸೆಕ್ರೆಟರಿ ಅವ್ರು ಏನು ಅದನ್ನು ಆದೇಶ ಕೊಡ್ತಾರೆ ಅದ್ರ ಪ್ರಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ನಡ್ಕೊತಾರೆ. ಇಷ್ಟೇ ಆಗ. ತಮ್ಮ ಹೆಸರು ಸರ್? ನನ್ನ ಹೆಸರು SS ತಾವಡೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ.